ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅದೇನಪ್ಪ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ಕ್ಯಾನ್ಸರ್ ತರನೇ ತುಂಬಾನೇ ಕಾಂಪ್ಲಿಕೇಟೆಡ್. ಸೊ ನಾವಿಲ್ಲಿ ಮೇನ್ ಆಗಿ ನೋಡಬೇಕಾಗಿರೋದು ರಿಪೋರ್ಟ್ಸ್ ಅಂಡ್ ರಿಸಲ್ಟ್. ಇವೆರಡು ಪರ್ಫೆಕ್ಟ್ ಆಗಿರೋ ಹಾಸ್ಪಿಟಲ್ ಎಲ್ಲಿದೆ ಅಂತ ನಿಮ್ಗೆ ಡೌಟ್ ಇದೆಯಾ? ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಸೊ ನಾನು ಇವಾಗ ಇರೋದು ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಮುಂದೆ. ಇದು ಬಂದು ಲೊಕೇಟ್ ಆಗಿರೋದು ಜಯನಗರ್ 4th T ಬ್ಲಾಕ್, BMTC ಬಸ್ ಡಿಪೋ ಆಪೋಸಿಟ್. ಸೊ ಬನ್ನಿ ಒಳಗೆ ಹೋಗೋಣ. ಸೊ ನಾನು ಇವಾಗ ನಿಮ್ ಡೌಟ್ ಕ್ಲಿಯರ್ ಮಾಡೋದಕ್ಕೆ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ ಒಳಗಿದ್ದೀನಿ. ಅಂಡ್ ಇಲ್ಲಿ ಸಾಕಷ್ಟು ರೋಗಿಗಳಿಗೆ ಪುನರ್ಜನ್ಮ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅಂಡ್ ಗ್ರೇಟ್ ರಿಸಲ್ಟ್ ಕೂಡ ಸಿಕ್ಕಿದೆ. ಸೊ ಫಸ್ಟ್ ಇಲ್ಲಿಗೆ ಪೇಷಂಟ್ಸ್ ಕ್ಯಾನ್ಸರ್ ಅಂತ ಬರ್ತಾರೆ. ಅವ್ರಿಗೆ ಫಸ್ಟ್ ರಿಪೋರ್ಟ್ ಇಂದ ಕ್ಲಿಯರ್ ರಿಪೋರ್ಟ್ ಸಿಗೋವರೆಗೂ ಈ ಹಾಸ್ಪಿಟಲ್ ಅವರನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅಂಡ್ ಅವರು ಕರೆಕ್ಟ್ ಆಗಿ ಡಯಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂಡ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೋತಿದ್ರ ಅಂತ ವಿಚಾರಿಸ್ಕೋತಾರೆ. ಬೇರೆ ಯಾವ ಹಾಸ್ಪಿಟಲ್ ಅಲ್ಲೂ ಮಾಡಿದಷ್ಟು ಕ್ಯೂರ್ ಈ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಡೋ ಟ್ರೀಟ್ಮೆಂಟ್ ನಿಮ್ಗೆ ಯಾವುದೇ ರೀತಿ ಪೇನ್ ಇರೋದಿಲ್ಲ. ಅಂಡ್ ವೀಕ್ಲಿ ಒನ್ಸ್ ಇವ್ರು ನಿಮ್ಗೆ ಕಾಲ್ ಮಾಡ್ತಾರೆ. ಅಂಡ್ ನಿಮ್ಗೆ ಏನೇ ಡೌಟ್ ಇದ್ರು ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಇವ್ರು ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ. ಆಯುರ್ವೇದದಲ್ಲಿ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ನೀವು ಬೇರೆ ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು ಅದ್ರ ಜೊತೆ ಈ ಟ್ರೀಟ್ಮೆಂಟ್ ನ ಆರಾಮ್ಸಾಗಿ ತಗೋಬಹುದು. ಇದು ನಿಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ಸ್ವತಃ ಪೇಷಂಟ್ಸ್ ಇದ್ರ ಬಗ್ಗೆ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗ. ಈ ದೇವಸ್ಥಾನ ತರ ನಮ್ಗ ನಿಜವಾಗ್ಲು ನಮ್ಮ ಅಮ್ಮನಿಗೆ ಮಾತ್ರ ಫುಲ್ ವಾಸಿ ಆಯ್ತು. ಕೂರ್ಕೋತೀನಿ ಚಂದಾಗಿ ಅಂತ ನಂಬಿಕೆ ಇರಲಿಲ್ಲ. ಹಿಂಗ ಮಾತಾಡ್ತೀನಿ, ಹಿಂಗೆ ಕೂತಿದ್ದೀನಿ, ಓಡಾಡ್ತೀನಿ. ನಮಸ್ಕಾರ ಡಾಕ್ಟರ್, ನಿಮ್ಗಲ್ಲ ಆಸ್ಪತ್ರೆಗೆ ಬಂದಿದ್ದ ಮೇಲೆ ಆಯ್ತು. ಮೇಡಮ್ ನಮಸ್ತೆ, ನನ್ನ ಹೆಸರು ವರುಣ್ ಜಯ್ ಅಂತ. ಕ್ಯಾನ್ಸರ್ಗೆ ಆಯುರ್ವೇದ ಹೇಗೆ ವರ್ಕ್ ಆಗುತ್ತೆ ಅಂಡ್ ಅದು ಹೇಗೆ ಸಾಧ್ಯ ಅದ್ರ ಬಗ್ಗೆ ಹೇಳ್ಬೋದಾ? ಕ್ಯಾನ್ಸರ್ ಏನು ಅಂತ ತಿಳ್ಕೊಂಡ್ರೆ ಟ್ರೀಟ್ಮೆಂಟ್ ಹೇಗ್ ನಡೆಯುತ್ತೆ ಅಂತ ಅರ್ಥ ಆಗುತ್ತೆ. ಅನ್ವಾಂಟೆಡ್ ಸೆಲ್ ಮಲ್ಟಿಪ್ಲಿಕೇಶನ್ ನಡೀತಿರುತ್ತೆ. ನಾವೇನ್ ಮಾಡ್ತೀವಿ ಇಲ್ಲಿ ಅಂದ್ರೆ ಅಷ್ಟಾಂಗ ಆಯುರ್ವೇದದಲ್ಲಿ ನಾವು ರಸಾಯನ ಆಯುರ್ವೇದ ಅಂತ ಹೇಳ್ತೀವಿ. ಅದ್ರಲ್ಲಿ ಏನ್ ಮಾಡ್ತೀವಿ, ಎಲ್ಲಾ ಟಿಶ್ಯೂಗಳಿಗೂ ರೀಚ್ ಆಗುವಂತಹ ಔಷಧಿಗಳು ಅದ್ರಲ್ಲಿರುತ್ತೆ. ಎಲ್ಲ ನಾವು ಧಾತುಗಳು ಅಂತ ಹೇಳ್ತೀವಿ ಜನರಲಿ. ಅನ್ವಾಂಟೆಡ್ ಆಗಿ ಏನ್ ನಡೀತಿದೆ, ಅದು ಯಾವ್ದೋ ಒಂದು ಟಿಶ್ಯೂಸ್ ಅಲ್ಲೇ ಓವರ್ ಗ್ರೋತ್ ಆಗ್ತಿರುತ್ತೆ. ಅದನ್ನ ಆಪ್ಟಿಮೈಸ್ ಮಾಡಿದ ತಕ್ಷಣ ಆ ಓವರ್ ಗ್ರೋತ್ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ಇಮ್ಯೂನ್ ಸಿಸ್ಟಮ್ ಆಪ್ಟಿಮೈಸ್ ಆಗುತ್ತೆ. ರಸಾಯನ ಥೆರಪಿ ಮೇಲೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಸಸ್ಯಗಳು ಮತ್ತೆ ಕಣಜಗಳನ್ನು ಭಸ್ಮ ಫಾರ್ಮಿಗೆ ಕನ್ವರ್ಟ್ ಮಾಡಿ ಕ್ಯಾಪ್ಸೂಲ್ ಎಲ್ಲ ಹಾಕಿ ಕೊಡ್ತಾ ಇರೋದ್ರಿಂದ, ಧಾತು ಪೋಷಣೆ ಮಾಡಿ ಮತ್ತೆ ಟಾಕ್ಸಿಸಿಟಿಯನ್ನು ರಿಮೂವ್ ಮಾಡ್ತಾ ಇರೋದ್ರಿಂದ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಈ ಮೂಲಕ ಕೊಡ್ತಾ ಇದೀವಿ. ಎಲ್ಲಾ ರೀತಿ ಕ್ಯಾನ್ಸರ್ ಮೇಲೆ ನಮ್ಮ ಸೈನ್ಸ್, ನಮ್ಮ ಆಯುರ್ವೇದ ಅನ್ನೋದು ವರ್ಕ್ ಆಗುತ್ತೆ. ಯಾಕಂದ್ರೆ ನಾವು ರೂಟ್ ಕಾಸ್ ಮೇಲೆ ತುಂಬಾ ಎಂಫಸೈಸ್ ಮಾಡ್ತೀವಿ. ಅಂಡ್ ಫುಡ್ ಅಂಡ್ ಲೈಫ್ ಸ್ಟೈಲ್ ಮೇಲೆನೂ ತುಂಬಾನು ನಾವು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಬಾಡಿಯಲ್ಲಿ ಎಲ್ಲೇ ಆ ತರ ಕಣಗಳಿದ್ರೂ ಅದು ಕಂಟ್ರೋಲ್ ಮಾಡ್ಕೊಂಡು ಬರುತ್ತೆ. ತುಂಬಾ ಜನ ಪೇಷಂಟ್ಸ್ ಈ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ಕ್ವಾಲಿಟಿ ಆಫ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಇದನ್ನ ಸ್ವತಃ ಪೇಷಂಟ್ಸ್ ಹೇಳಿದ್ದಾರೆ. ಇದನ್ನ ನೀವು ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೋಡಬಹುದು. ಸೊ ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ. ಸೊ ನಿಮ್ ಸುತ್ತಮುತ್ತ ಯಾರೇ ಕ್ಯಾನ್ಸರ್ ಪೇಷಂಟ್ಸ್ ಇದ್ರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದಿಂದ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಂಡ್ ಅವ್ರ ಅಡ್ರೆಸ್ ಅಂಡ್ ಪ್ರತಿಯೊಂದು ಡೀಟೇಲ್ಸ್ ಹಾಕಿದೀನಿ. ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.